ಹಾಯ್ ಪ್ರಿಯ ಕಥಾ ರಸಿಕರಿಗೆ ಜಿಕೆ ಸ್ವಪ್ನ ದೇವತೆ ಚಾನಲ್ಗೆ ಸ್ವಾಗತ. ಉತ್ತಮ ಅನುಭವಕ್ಕೆ ಹೆಡ್ಫೋನ್ ಬಳಸಿ. ಇದು ನಿಜವಾಗಿ ನಡೆದ ಘಟನೆ. ನನ್ನ ಹೆಸರು ಕುಮಾರ್. 2 ವರ್ಷ ಹಿಂದೆ ನಡೆದ ಘಟನೆ. ನಮ್ಮ ಆಫೀಸ್ನಲ್ಲಿ ಒಬ್ಬಳು ಮದುವೆ ಆಗಿರುವ ಸುಂದರಿ ಯುವತಿ ಬಂದ್ಲು. ಅವಳ ಮೇಲೆ ತುಂಬಾ ಮನಸ್ಸಾಗಿತ್ತು ನಂಗೆ. ಆದರೆ ಅವಳಿಗೆ ಮದುವೆ ಆಗಿದುದರಿಂದ ಅವಳು ಸಿಗಲ್ಲ ಅಂತ ಅಂದುಕೊಂಡಿದ್ದೆ. ಅವಳನ್ನು ಮನಸ್ಸಲ್ಲಿಟ್ಟು ಹಸ್ತಾಮೈಥುನ ಮಾಡುತ್ತಿದ್ದೆ. ಬರಬರುತ್ತಾ ನಾವು ಫ್ರೆಂಡ್ಸ್ ಆದೆವು. ನಾನು ಕದ್ದು ಮುಚ್ಚಿ ಅವಳ ಹಣ್ಣುಗಳನ್ನು ಮತ್ತು ಹಿಂದೆ ನೋಡ್ತಿದ್ದೆ. ಆಫೀಸ್ನಲ್ಲಿ ನನ್ನ ಪಕ್ಕದ ಡೆಸ್ಕ್ನಲ್ಲಿ ಅವಳು ಕೂರ್ತಿದ್ದಳು. ಅವಳನ್ನು ಅನುಭವಿಸಬೇಕು ಎಂದು ನನಗೆ ತುಂಬಾ ಆಸೆ ಇತ್ತು. ಬರಬರುತ್ತಾ ನಾವು ಲಂಚ್ ಟೈಮ್ ಅಲ್ಲಿ ಆಫೀಸ್ ಹೊರಗಡೆ ಸುತ್ತಡಕ್ಕೆ ಹೋಗ್ತಾ ಇದ್ದೆವು. 3 ತಿಂಗಳು ಆದ ಮೇಲೆ ವಾಟ್ಸಪ್ನಲ್ಲಿ ಕೆಲವೊಮ್ಮೆ ಮೆಸೇಜ್ ಮಾಡುತ್ತಿದ್ದಳು. ಅವಳ ಗಂಡನ ಬಗ್ಗೆ ಹೇಳುತ್ತಿದ್ದಳು. ಅವನಿಗೆ ಅದನ್ನು ಮಾಡಲು ಬರಲ್ಲ ಅನ್ನುತ್ತಿದ್ದಳು. ಇದೇ ಸಂಭಾಷಣೆ ಮುಂದುವರಿದು ನಾವಿಬ್ಬರೂ ಇನ್ನೂ ವೈಯಕ್ತಿಕ ವಿಷಯ ಮಾತನಾಡಲು ಶುರು ಮಾಡಿದೆವು. ಆದರೂ ನನ್ನ ಮನದಾಸೆಯನ್ನು ತಿಳಿಸಲು ಭಯ. ನಾವಿಬ್ಬರು ತುಂಬಾ ಹತ್ತಿರವಾದೆವು. ಯಾವಾಗಲೂ ರಾತ್ರಿಯಾದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡುತ್ತಿದ್ದಳು. ಒಂದು ರಾತ್ರಿ ಧೈರ್ಯವರಿಸಿ ನನ್ನ ಮನದಾಸೆಯನ್ನು ಅವಳಿಗೆ ತಿಳಿಸಿದೆ. ಅವಳಿಗೂ ಅದು ಬೇಕಿತ್ತು. ಆದರೆ ಅವಳು ಮೊದಲಿಗೆ ಬೇಡ ಎಂದು ಹೇಳಿದಳು. ನಾನು ತುಂಬಾ ಬಲವಂತ ಮಾಡುತ್ತಿದ್ದೆ. ಒಂದು ದಿನ ಒಪ್ಪಿಕೊಂಡಳು. ಒಂದು ದಿನ ನಾವು ಹೋಟೆಲ್ ಬುಕ್ ಮಾಡಿ ಹೋದೆವು. ಹೋಟೆಲ್ ರೂಮ್ ತಲುಪಿದಾಗ ನನಗೆ ಭಯ ಆಯಿತು. ಆದರೂ ಧೈರ್ಯವರಿಸಿ ಹೋದೆ. ಅವಳು ಬೆಡ್ನಲ್ಲಿ ಇದ್ದಳು. ನಾನು ಬೆಡ್ನಲ್ಲಿ ಮಲಗಿ ಅವಳನ್ನು ಮುದ್ದಿಸುತ್ತಾ ಇದ್ದೆ. ಅವಳು ನನ್ನ ರಾಡನ್ನು ಉಜ್ಜುತ್ತಿದ್ದಳು. ನಾನು ಅವಳ ಟೀ ಶರ್ಟ್ ಬಿಚ್ಚಿದೆ. ಬ್ರಾದ ಒಳಗೆ ಕೈ ಹಾಕಿ ಪಂಪ್ ಮಾಡಿ ಅವಳ ಬಟ್ಟೆ ತೆಗೆದೆ. 34 ಸೈಜ್ನ ದೊಡ್ಡ ಹಣ್ಣುಗಳು ನನ್ನನ್ನು ಬಾಯೆಂದು ಕರೆಯುತ್ತಿತ್ತು. ಅವಳ ಹಣ್ಣುಗಳನ್ನು ಚೀಪುತ್ತಿದ್ದೆ. ಅವಳಿಗೂ ತುಂಬಾ ಖುಷಿ ಆಗುತ್ತಿತ್ತು. ಅವಳ ದೇಹವೆಲ್ಲ ನೆಕ್ಕತೊಡಗಿದೆ. ಕಿಬ್ಬೊಟ್ಟೆಯನ್ನು ನೆಕ್ಕುತ್ತ ಅವಳ ಜೀನ್ಸ್ ತೆಗೆದೆ. ಕೆಂಪು ಬಣ್ಣದ ಅವಳ ಕಾಚ ಬಿಚ್ಚಿ ತೂತನ್ನು ನೆಕ್ಕತೊಡಗಿದೆ. ಹಿಂದೆ ನೆಕ್ಕಲು ಭಯ ಆಗಿತ್ತು. ವಿಕೃತ ಕಾಮಿ ಎಂದು ಅವಳು ಅಂದುಕೊಳ್ಳಬಹುದು. ಆದ್ದರಿಂದ ಮುಂದೆ ಮಾತ್ರ ನೆಕ್ಕಿದೆ. ಸ್ವಲ್ಪ ಹೊತ್ತಲ್ಲಿ ನಾನು ಅವಳ ಮೇಲೆ ಬಂದು ಅವಳನ್ನು ಸಂಪೂರ್ಣವಾಗಿ ಅನುಭವಿಸಿದೆ. ಸುಮಾರು 30 ನಿಮಿಷ ನಾವು ಖುಷಿಪಟ್ಟೆವು. ಅವಳಿಗೂ ಸುಖ ಸಿಕ್ಕಿತ್ತು. ಅವಳು ಖುಷಿಯಿಂದ ಇನ್ನೊಂದು ದಿನ ಇದೇ ಹೋಟೆಲಿಗೆ ಬರೋಣ ಎಂದು ನಗುತ್ತಾ ಹೇಳಿದಳು. ಇದೇ ತರ 3 ಸಾರಿ ನಾವು ಹೋಟೆಲಿಗೆ ಬಂದು ಒಂದಾದೆವು. ನಾವು ಇನ್ನೂ ಹತ್ತಿರವಾದೆವು. ಆದರೆ ಅವಳ ಹಿಂದೆ ನೆಕ್ಕಬೇಕೆಂಬ ಆಸೆ ಇನ್ನೂ ಈಡೇರಲಿಲ್ಲ. ಒಂದು ದಿನ ನಾನು ಧೈರ್ಯವರಿಸಿ ಅವಳನ್ನು ಕೇಳಿದೆ. ನನಗೆ ನಿನ್ನ ಹಿಂದೆ ನೆಕ್ಕಬೇಕು ಹಾಗೂ ಅದನ್ನು ಮಾಡಬೇಕು ಆಸೆ ಇದೆ ಎಂದು ಅವಳಲ್ಲಿ ಹೇಳಿದೆ. ಅದಕ್ಕೆ ಅವಳು ಒಪ್ಪಿಕೊಂಡಳು ಮತ್ತು ಮುಂದಿನ ಸರಿ ಮಾಡೋಣ ಎಂದಳು. ಅದೇ ವಾರ ಶನಿವಾರ ನಾವು ಪುನಃ ಹೋಟೆಲಿಗೆ ಬಂದೆವು. ಇಬ್ಬರು ಬೆತ್ತಲದೆವು. ನಾನು ಅವಳ ದೇಹ ಪೂರ್ತಿ ನೆಕ್ಕಿದೆ. ಅವಳ ತೂತಿನ ಒಳಗೆ ನಾಲಿಗೆ ಹಾಗಿದೆ. ತುಂಬಾ ಹೊತ್ತು ನೆಕ್ಕಿ ಈಗ ಹಿಂದೆ ನೆಕ್ಕೋ ಸಮಯ. ತುಂಬಾ ದಿನದ ಆಸೆ ಈಡೇರೋ ಸಮಯ. ಅವಳಲ್ಲಿ ನೆಕ್ಲಾ ಎಂದು ಹೇಳಿದೆ. ಅವಳು ಉಲ್ಟಾ ಮಲಗಿದಳು. ಅವಳ ಹಿಂದೆ ಓಪನ್ ಮಾಡಿ ನೆಕ್ಕತೊಡಗಿದೆ. ಆಹಾ, ಎಂಥ ಸುಖ! ಹಿಂದೆ ತೂತಿನ ಒಳಗೆ ನಾಲಿಗೆ ಹಾಕಲು ಹರಸಾಹಸಪಟ್ಟೆ. ಅವಳು ತುಂಬಾ ಖುಷಿಪಟ್ಟಳು. ತೂತಿಗೆ ಬೆರಳು ಹಾಕಿದೆ. ಎಷ್ಟು ನೆಕ್ಕಿದರೂ ಕಮ್ಮಿನೇ. ಬಿಳಿ ತಿಕ್ಕದಲ್ಲಿ ಕಂದು ಬಣ್ಣದ ತೂತು. ಆಹಾ, ಏನು ಸುಖ! ಅವಳು ಕೂಡ ಎಂಜಾಯ್ ಮಾಡಿದಳು. ಈಗ ಹಿಂದೆ ರಾಡ್ ಹಾಕೋ ಸಮಯ. ಅವಳು ಡಾಜಿ ಸ್ಟೈಲ್ನಲ್ಲಿದ್ದಳು. ಮೆಲ್ಲನೆ ಒಳಗೆ ಹಾಕಿದೆ. ಅವಳಿಗೆ ಸ್ವಲ್ಪ ನೋವಾಗುತ್ತಿತ್ತು. ಆದರೂ ನನಗೆ ಬೇಸರ ಆಗಬಾರದೆಂದು ಅವಳು ಸುಮ್ಮನಿದ್ದಳು. ಅರ್ಧದಷ್ಟು ಒಳಗೆ ಹೋದಾಗ ಅವಳಿಗೆ ತುಂಬಾ ನೋವಾಯಿತು. ಹೊರಗೆ ತೆಗೆದು ಅವಳ ಹಿಂದಿನ ತೂತಿಗೆ ಎಣ್ಣೆ ಹಾಕಿದೆ. ಮೊದಲು 1 ಬೆರಳು ಹಾಕಿ ಹಿಂದೆ ಮುಂದೆ ಮಾಡಿದೆ. ಆಮೇಲೆ 2, ಆಮೇಲೆ 3 ಬೆರಳು ಅವಳ ಹೊಳಗೆ ಹಾಕಿ ಮಸಾಜ್ ಮಾಡಿದೆ. ಈಗ ಅವಳ ಹಿಂದಿನ ತೂತು ಸಡಿಲಗೊಂಡಿತ್ತು. ಈಗ ಅದರ ಒಳಗೆ ನನ್ನ ರಾಡ್ ಪೂರ್ತಿಯಾಗಿ ಹೋಯಿತು. ಪರಮಾನಂದವಾಯಿತು. ತುಂಬಾ ಹೊತ್ತು ಮಾಡಿದೆ. ನನ್ನ ಸ್ಖಲನ ಅವಳ ತೂತಿನ ಒಳಗೆ ಆಯಿತು. ನನಗೆ ತುಂಬಾ ಖುಷಿ ಆಯಿತು.
ಅವಳು ಕೂಡ ಎಂಜಾಯ್ ಮಾಡಿದಳು. ನನ್ನ ರಾಡ್ ಚಿಕ್ಕದಾಯಿತು, ಹೊರಗೆ ಬಂತು. ಅವಳು ತೊಳೆಯಲು ಬಾತ್ರೂಮ್ಗೆ ಹೋದಳು. ಪೂರ್ತಿ ದಿನ ಹೋಟೆಲ್ನಲ್ಲಿ ಕಳೆದು ಸಂಜೆ ಅವಳನ್ನು ಮನೆ ಹತ್ರ ಡ್ರಾಪ್ ಕೊಟ್ಟು ನಾನು ಮನೆಗೆ ಬಂದೆ. ತುಂಬಾ ದಿನದ ಆಸೆ ಈಡೇರಿದ ಖುಷಿ ನನ್ನ ಮನಸ್ಸಲ್ಲಿ ಇತ್ತು. ರಾತ್ರಿ ಅವಳಿಗೆ ಥ್ಯಾಂಕ್ಸ್ ಎಂದು ಮೆಸೇಜ್ ಮಾಡಿದೆ. ಥ್ಯಾಂಕ್ಸ್ ಹೇಳಬೇಕೆಂದಿಲ್ಲ, ನನಗೂ ಅದರಲ್ಲಿ ಖುಷಿಯಾಗಿದೆ, ಇನ್ನೊಂದು ಸಾರಿ ಮಾಡಬೇಕು ಎಂದಳು. ನನಗೆ ಇನ್ನೂ ಖುಷಿಯಾಯಿತು. 2-3 ತಿಂಗಳು ಇದು ನಡೆಯಿತು. ಅಷ್ಟರಲ್ಲಿ ಅವಳಿಗೆ ಬೇರೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಏಪ್ರಿಲ್ 5, 2018 ಅವಳಿಗೆ ಕೊನೆಯದಾಗಿ ಮಾಡಿದೆ. ಅದು ಕೊನೆಯದೆಂದು ನನಗೆ ಆವಾಗ ತಿಳಿದಿರಲಿಲ್ಲ. ನಾವು ದೂರಾದೆವು. ಈವಾಗಲೂ ಕೆಲವೊಮ್ಮೆ ಮೆಸೇಜ್ ಮಾಡುತ್ತಾಳೆ. ಆದರೆ ಮತ್ತೆ ಸೇರಲು ಒಪ್ಪುತ್ತಿಲ್ಲ. ನನಗೂ ಈಗ ಮದುವೆಯಾಗಿದೆ, ಆದರೆ ಅವಳಲ್ಲಿ ಸಿಕ್ಕ ಸುಖ ನನಗೆ ಈಗ ಸಿಗುತ್ತಿಲ್ಲ. ಅವಳನ್ನು ಪುನಃ ಭೋಗಿಸಬೇಕೆಂಬ ಆಸೆ ತುಂಬಾ ಇದೆ. ಏನು ಮಾಡುವುದು ನೀವೇ ತಿಳಿಸಿ. ಹಾಗೆ ಈ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ದಯವಿಟ್ಟು ನಮ್ಮ ಕೆ ಸ್ವಪ್ನ ದೇವತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.